ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಮತ್ತೆ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ. ಹೆಣ್ಣು ಮಕ್ಕಳೇ ಮುಂದು ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ. ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ವಿದ್ಯಾರ್ಥಿಗಳು ಮೇಲುಗೈ ಇರುವುದು ನೋಡಿದ್ದೇವೆ. ಅದರಂತೆಯೇ ಪಟ್ಟಣದ ಬನಿ ಕೂಲಿಗೂಡ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿಯೂ ಸಹ ಹೆಚ್ಚು ಜನ ವಿದ್ಯಾರ್ಥಿನಿಯರೇ ಶ್ರೇಷ್ಠತೆಯ ಸ್ಥಾನದಲ್ಲಿ ತೇರ್ಗಡೆಯಾಗಿರುವುದು ವಿಶೇಷವಾಗಿದೆ. ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಶ್ರೇಣಿಯಲ್ಲಿ 47 ಜನ ವಿದ್ಯಾರ್ಥಿನಿಯರು ತೇರ್ಗಡೆಯಾದರೆ ಕೇವಲ 2 ಜನ ವಿದ್ಯಾರ್ಥಿಗಳು ಶ್ರೇಷ್ಠತೆಯ ಸ್ಥಾನ ಗಿಟ್ಟಿಸುವಲ್ಲಿ ಸಫಲರಾಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿಯೂ ಸಹ 14 ಜನ ವಿದ್ಯಾರ್ಥಿನಿಯರು ಶ್ರೇಷ್ಠತೆಯ ಕಿರೀಟ ಧರಿಸಿದ್ದಾರೆ. ಇನ್ನು ಕಲಾ ವಿಭಾಗದಲ್ಲಿಯೂ ಸಹ 3 ಜನ ಶ್ರೇಷ್ಠತೆಯಲ್ಲಿ ತೇರ್ಗಡೆಯಾದರೆ ಅದರಲ್ಲಿ 2 ಜನ ವಿದ್ಯಾರ್ಥಿನಿಯರು, 1 ವಿದ್ಯಾರ್ಥಿ. ಕಲಾ ಶಿಕ್ಷಣ ವಿಭಾಗದಲ್ಲಿಯೂ ಸಹ ಹೆಣ್ಮಕ್ಕಳೇ ಸ್ಟ್ರಾಂಗ್ ಗುರು ಎನ್ನುವುದನ್ನು ವಿದ್ಯಾರ್ಥಿನಿಯರು ಸಾಧಿಸಿ ತೋರಿಸಿದ್ದಾರೆ. ಒಬ್ಬಳು ವಿದ್ಯಾರ್ಥಿನಿಯರು ಶ್ರೇಷ್ಠ ದರ್ಜೆಯಲ್ಲಿ ತೇರ್ಗಡೆಯಾದರೆ ವಿದ್ಯಾರ್ಥಿಗಳ ಸ್ಥಾನವೂ ಒಂದಾಗಿದೆ. ಹೀಗಾಗಿ ಈ ಬಾರಿಯೂ ನಮ್ಮ ಹೆಣ್ಮಕ್ಕಳೇ ಮೇಲುಗೈ ಅಂತ ತಿಳಿಯುತ್ತಿದೆ. ಒಟ್ಟು 282 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ 254 ಜನ ತೇರ್ಗಡೆ ಹೊಂದಿ ಒಟ್ಟು ಕಾಲೇಜಿನ ಫಲಿತಾಂಶ 90% ರಷ್ಟಾಗಿದೆ. ಇದರಲ್ಲಿ ಕುಮಾರಿ ಲಕ್ಷ್ಮಿ ಚೆನ್ನಪ್ಪ ಮದಿಹಳ್ಳಿ 584 ಅಂಕ ಪಡೆದು 97.33ರಷ್ಟು ಫಲಿತಾಂಶ ಹೊಂದಿ ಕಾಲೇಜಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ 3ನೇ ಸ್ಥಾನ ಪಡೆದರೆ, ಕುಮಾರಿ ತೇಜಸ್ವಿನಿ ಶಶಿಕಾಂತ್ ಪತ್ತಾರ್ 576 ಅಂಕ ಪಡೆದು ದ್ವಿತೀಯ ಸ್ಥಾನ, ಲಕ್ಷ್ಮಿ ಹನುಮಂತ ಸಪ್ತಸಾಗರ್ 558 ಅಂಕ ಪಡೆದು 93% ಫಲಿತಾಂಶ ಹೊಂದಿ 3ನೇ ಸ್ಥಾನ ಪಡೆದು, ಕುಮಾರಿ ಅಮೃತ ಭೀಮಪ್ಪ ಬಾಬಣ್ಣವರ್ 558 ಅಂಕ ಪಡೆದು 93% ರಷ್ಟು ಪ್ರತಿಶತ ಹೊಂದಿ 3ನೇ ಸ್ಥಾನ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಜಿಲ್ಲೆಗೆ ತೃತೀಯ ಸ್ಥಾನ ಪಡ್ಕೊಂಡಿದ್ದೀರಿ. ನಿಮ್ಮ ಕಾಲೇಜ್ ಬಗ್ಗೆ, ಇಲ್ಲಿಯ ವಾತಾವರಣ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಖುಷಿ ಆಗತೈತ್ರಿ. ಇಲ್ಲೆಲ್ಲ ಸರ್ಗಳಾಗ್ಲಿ ಎಲ್ಲರೂ ಸಪೋರ್ಟಿವ್ ಅದಾರಿ. ಮತ್ತು ಎಲ್ಲ ಚಲೋ ಕಲಿಸ್ತಾರೆ. ಪ್ರಯತ್ನ ನಾವು ಕಲಿಯೋ ಮನಸ್ಸಿರ್ಬೇಕ್ರಿ, ಪ್ರಯತ್ನ ಇರಬೇಕು, ಎಲ್ಲಿದ್ದರೂ ಕಲಿತೈತೆ. ಕಾಲೇಜಿನಲ್ಲಿ ಒಟ್ಟು ಅತ್ಯುನ್ನತವಾಗಿ 20 ಪ್ರಥಮ ಸ್ಥಾನದಲ್ಲಿ 130 ದ್ವಿತೀಯ ಸ್ಥಾನ, 67 ತೃತೀಯ ಸ್ಥಾನದಲ್ಲಿ 38 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರು, ಪ್ರಾಚಾರ್ಯರು, ಸಿಬ್ಬಂದಿ ವರ್ಗ, ಪಾಲಕರು ಹಾಗೂ ವಿದ್ಯಾರ್ಥಿ ವೃಂದವು ಶುಭ ಹಾರೈಸಿದ್ದಾರೆ. ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ CB ಕೂಲಿಗೋಡ್ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸತ್ಕರಿಸಿ ಶುಭ ಹಾರೈಸಿದ್ದಾರೆ. ಹಾಗೂ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಕಟ್ಟಿರುವ ಈ ಬನಿ ಕೂಲಿಗೂಡ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ದ್ವಿತೀಯ PUCಯ ಎಲ್ಲ ವಿದ್ಯಾರ್ಥಿಗಳು ಶ್ರೇಷ್ಠತೆಯಲ್ಲಿ ತೇರ್ಗಡೆ ಹೊಂದಿ ನಮ್ಮ ಕಾಲೇಜಿನ ಫಲಿತಾಂಶ 100ಕ್ಕೂ 100ರಷ್ಟು ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಉನ್ನತವಾದ ಉದ್ಯೋಗ ಗಿಟ್ಟಿಸಿಕೊಂಡು ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳೆಯುವಂತಾಗಲಿ ಅಂತ ಸಂಜಯ ಕೂಲಿಗೂಡ್ BNK ಅಧ್ಯಕ್ಷರು ಮುಗಳಕೋಡ್ ಹೇಳಿದ್ದಾರೆ. ಎಲ್ಲರೂ ಕೋಸ್ಟಲ್ ಏರಿಯಾಕ್ಕೆ ಹಾರಿ ಹೋಗ್ಬಿಡ್ತಾರೆ. ಏನು ಹುಷಾರಿದ್ದು ಶಾಣ್ಯರಿದ್ದು ಏನು ಚಲೋ ಹುಡುಗರು ಏನಿರ್ತಾರೆ, ಬಡ ಹುಡುಗರ ಈ ಭಾಗದೊಳಗ್ರಿ ಏನು ಅವ್ರಿಗೆ ಅನುಕೂಲ ಸಿಗಲಿ ಅಂತೇಳಿ ಈ ಭಾಗದಾಗ ಒಂದು ನಾವು ಸೈನ್ಸ್ ಕಾಲೇಜ್ ತೆಗೆದು ಅದರಂತೆ ಅದನ್ನು ನಾವು ವಿದ್ಯಾರ್ಥಿಗಳನ್ನ ನಾವು ಮಟ್ರಿ ಯಾವ ಕೋಸ್ಟಲ್ ಏರಿಯಾ ಅಥವಾ ಬೆಂಗಳೂರಿಗೆ ಹೋಗಿ ಆದ ಪರಿಷತ್ ಇದ್ರಾಗ ಏನು ಮಾಡ್ತಾರಲ್ಲ ಅದಕ್ಕಿಂತ ನಮ್ಮ ಹುಡುಗರು ಎದ್ರಾಗೂ ಕಡಿಮೆ ಇಲ್ಲ. ಈಗ ಇಲ್ಲಿ ನೋಡ್ತೀವಿ ಪ್ರತಿ ವರ್ಷ ನಮ್ಮ ಹುಡುಗರು 2, 3, 4, 5 MBS ಹೋಗ್ತಾರೆ, ಇಂಜಿನಿಯರ್ ಹೋಗ್ತಾರೆ, ಬೇರೆ ಬೇರೆ ವಿಭಾಗಕ್ಕೆ ಹೋಗ್ತಾ ಇದ್ದಾರೆ. ಏನು ಮತ್ತು ಇಲ್ಲಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಕ್ಕೆ ನನಗೆ ಸಂತೋಷ ಅನಿಸ್ತೈತೆ. ಈಗ ಹೈಸ್ಕೂಲನ್ನು ಪ್ರಾರಂಭ ಮಾಡಿ ವಿಜ್ಞಾನ ವಿಭಾಗ ಆಯಿತು ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸರ್. ನಿಮ್ಮ ಹಿಂದಿನ ಹೆಜ್ಜೆಯನ್ನು ನಡೆಸ್ಕೊಂಡ್ರೆ ಏನು ಅನ್ಸುತ್ತೆ ಸರ್ ನಮಗೆ? ತಮಗೆ ಹಿಂದಿನ ಹೆಜ್ಜೆ ನಡೆಸ್ಕೊಂಡ್ರೆ ಅದು ಭಾಳ ನಮ್ಮ ಆರ್ಥಿಕ ಪರಿಸ್ಥಿತಿ ಒಳಗೆ ಭಾಳ ಕಷ್ಟ ಅದ ಸರ್. ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಶೈಕ್ಷಣಿಕ ಸಂಸ್ಥೆಗಳ ಸಮಸ್ಯೆಗಳು ಹಲವಾರು. ಅದರ ಆಡಳಿತ ಮಂಡಳಿ ಉದಾರವಾಗಿರ್ತಕ್ಕಂಥ ನೀತಿಯಿಂದಾಗಿ ನಮ್ಮ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಹಂತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಬಡ ಮಕ್ಕಳು. ಸಾಮಾನ್ಯವಾಗಿ ನಗರದ ಶಾಲೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಆಗದೇ ಇರತಕ್ಕಂಥ ಮಕ್ಕಳು ನಿತ್ಯದಲ್ಲಿ ತಮ್ಮ ತಂದೆ ತಾಯಿಗಳಿಗೆ ನಿತ್ಯದ ಕೆಲಸದಲ್ಲಿ ಸಹಾಯವನ್ನು ಮಾಡಿ ಉಳಿದಿರೋ ಸಮಯದಲ್ಲಿ ಕಾಲೇಜಿಗೆ ಬಂದರೂ ಕೂಡ ಇಲ್ಲಿರ್ತಕ್ಕಂತಹ ನಮ್ಮೆಲ್ಲ ಸಹೋದ್ಯೋಗಿ ಸನ್ಮಿತ್ರರು, ಉಪನ್ಯಾಸಕರು, ಗುರುಮಾತೆಯವರು ಬಹಳಷ್ಟು ಕಾಳಜಿಯಿಂದ, ಮುತುವರ್ಜಿಯಿಂದ ಬಹುಶಃ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳು ಅನ್ನುವಂಥ ರೀತಿಯೊಳಗೆ ವಿಶೇಷವಾದ ಕಾಳಜಿಯೊಂದಿಗೆ ಇಲ್ಲಿಯ ಕಲಿಕೆಯ ಪ್ರಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಸೈನ್ಸ್ ವಿಭಾಗದಲ್ಲಿ ನೀನು ಕಾಲೇಜಿಗೆ ಪ್ರಥಮ ಬಂದದ್ದು ಏನು ಅನಿಸ್ತೈತಿ? ನಂಗೆ ತುಂಬ ಖುಷಿ ಆಗತ್ತೈತ್ರಿ ಈ ಕ್ಷಣದೊಳಗೆ. ನಮ್ಮ ಸರ್ಗಳು ನಂಗೆ ತುಂಬ ಸಪೋರ್ಟಿವ್ ಆಗಿದ್ದೀರಿ. ನಾನು ಕೂಡ ಹಾಗೆ ತುಂಬ ಎಫರ್ಟ್ಸ್ ಹಾಕಿದ್ದೀನಿ.
ಅಲ್ಲ ಇಲ್ಲಿ ಈ ಕಾಲೇಜಿನ ಪ್ರಥಮವಾಗಿ ಸೇರಿದಾಗಿಂದ ಸ್ಟಡಿ ಹೆಂಗಿತ್ತು ನಿಮ್ಮ ಶಾಲಾ 2 ವರ್ಷದಲ್ಲಿ ಆಗಿರ್ತಕ್ಕಂಥ ಅನುಭವ. ಅನುಭವಗಳು. ಸರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ದಾರೆ ಇಲ್ರಿ. ಪ್ರತಿಯೊಂದು ವಿಷಯನ ಕ್ಲಿಯರ್ ಆಗಿ ಹೇಳ್ತಾರೆ. ಹಾಗೆ ನಾವು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿರೋ ರ್ಯಾಂಕ್ ತೊಗೊಳ್ಬಹುದ್ರಿ. ಮುಂದಿನ ಗುರಿ ನನ್ನ ಗುರಿ MBBS ಮಾಡಬೇಕಂತ. ಈಗಿನ ವಿದ್ಯಾರ್ಥಿನಿಯರಿಗೆ ಏನು ಹೇಳಕ್ಕೆ ಬಯಸ್ತೀವ? ಮೊಬೈಲ್ ಅದು ಇದು ಅಂತ ಡಿಸ್ಟ್ರಾಕ್ಟ್ ಆಗ್ಲಾರ್ದ ರೀ, ಕಾನ್ಸಂಟ್ರೇಷನ್ ಕೊಟ್ಟು ಸ್ಟಡಿ ಮಾಡಿದ್ರೆ ಯಾರು ಬೇಕಾದರೂ ಡಿಸ್ಟಿಂಕ್ಷನ್ ಮಾಡ್ಬೋದಂತ ಹೇಳಿ. ಗ್ರಾಮೀಣ ಭಾಗದ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ನಮ್ಮ ನಿರೀಕ್ಷೆಗೂ ಮೀರಿ ಸಾಧನೆ ಮಾಡಿರುವುದು ಸ್ವಾಗತಾರ್ಹ. ಅದರಲ್ಲಿಯೂ ಹೆಣ್ಣು ಮಕ್ಕಳ ಶ್ರೇಷ್ಠ ದರ್ಜೆಯಲ್ಲಿ ಉತ್ತೀರ್ಣರಾಗುವುದು ವಿಶೇಷವಾಗಿದೆ. ಇಂತಹ ಪ್ರತಿಭಾವಂತ ವಿದ್ಯಾರ್ಥಿನಿಯರ ಉನ್ನತ ಶಿಕ್ಷಣಕ್ಕೆ ಪಾಲಕರು ಅವರನ್ನು ಪ್ರೋತ್ಸಾಹಿಸಬೇಕು. ವರದಿ ಪ್ರೊಫೆಸರ್ ರಾಜಶೇಖರ್ ಶೇಗುಣಸಿ, PN ಮೀಡಿಯಾ ನ್ಯೂಸ್, ಬೆಳಗಾವಿ.